ಸಾಕ್ಷಿಯಾಗಿ ಭೂಮಿಗೆ ಬಿದ್ದು ಬಿಟ್ಟ. ಅಂದರೆ ಈ ಜಗತ್ತಿನಲ್ಲಿ ನೀವು ಯಾವ ವ್ಯಾಪಾರವನ್ನು ಮಾಡ್ರಿ, ಒಕ್ಕಲತನವನ್ನು ಮಾಡ್ರಿ, ಹೊಟ್ಟೆಯ ಬೇಕಾದ ವಿದ್ಯೆಗಳನ್ನು ಸಂಪಾದನೆ ಮಾಡ್ರಿ, ಆ ವಿದ್ಯೆಯಿಂದ ಬೇಕಾದಷ್ಟು ಸಿರಿಯನ್ನು ಸಂಪಾದನೆ ಮಾಡ್ರಿ, ಧರೆಯನ್ನು ಸಂಪಾದನೆ ಮಾಡ್ರಿ, ಅಧಿಕಾರ ಅಂತಸ್ತವನ್ನು ಸಂಪಾದನೆ ಮಾಡ್ರಿ, ಆದರೆ ನಿಮ್ಮ ಹೃದಯದಲ್ಲಿ ಶಾಂತಿಯ ಸಂಪಾದನೆ ಎಂದೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಆನಂದಕ್ಕಾಗಿ ಕಾರನ್ನು ತೆಗೆದುಕೊಂಡು ನಡೆದ್ರಿ, ಖರೀದಿ ಮಾಡ್ರಿ, ವೇಗವಾಗಿ ಓಡಿಸ್ಲಿಕ್ಕಂತೀರಿ. ಆನಂದದ ಹೊರದಲ್ಲಿ 200-150 ಅಷ್ಟು ವೇಗದಿಂದ ಗಾಡಿ ಓಡ್ತಾ ಇದೆ. ಹೋಗಿ ಒಂದು ಲಾರಿಗೆ ಹೊಡ್ಕೊಂಡಿತು, ಕೈ ಕಾಲು ಒಂದು ಕಡೆಗೆ ಹೋದು, ತಲೆ ಒಂದು ಕಡೆಗೆ ಹೋಯಿತು, ಭೂಮಿ ಮೇಲೆ ಬಿದ್ದು ಬಿಟ್ಟ. ಶಾಂತಿಯ ಬದಲಾಗಿ ಈತನಿಗೆ ದುಃಖವೇ ಪ್ರಾಪ್ತಿಯಾಯಿತು. ಯಾವನೋ ಮನೆಯನ್ನು ಕಟ್ಟಿದ ಶಾಂತಿ ದೊರೆತದೆ ಎಂದು ಆ ಮನೆ ಭೂಕಂಪ ಆಗಿ ಮೇಲೆ ಬಿದ್ದು ನಾಶ. ಯಾವನೋ ಗುಡಿಸಲನ್ನು ಕಟ್ಟಿದ, ಯಾವನೋ ಮಕ್ಕಳನ್ನು ಹೆತ್ತ ಆನಂದಕ್ಕಾಗಿ ಆ ಗುಡಿಸಲಿಗೆ ಬೆಂಕಿ ಬಿದ್ದು ಈತ ಮಕ್ಕಳು ಒಳಗೆ ಸುಟ್ಟೋದು, ಇವನು ಹೊರಗೆ ನಿಂತಳಿಕೆ ಅಂತ. ಹೀಗೆ ಜಗತ್ತಿನಲ್ಲಿ ಬಾಹ್ಯ ಯಾವ ಉಪಚಾರಗಳು ಸಾಧನೆಗಳು ಉಂಟು, ಶಾಂತಿಯ ಸಲುವಾಗಿ ಯಾವ ಪ್ರಯತ್ನಗಳುಂಟು, ಆ ಯಾವ ಪ್ರಯತ್ನಗಳು ಕೂಡ ನೆಮ್ಮದಿಯನ್ನ, ಪರಮ ಶಾಂತಿಯನ್ನ ಜೀವಾತ್ಮನಿಗೆ ತಂದುಕೊಡುವುದಿಲ್ಲ, ಬದಲಾಗಿ ದುಃಖವನ್ನೇ ತಂದುಕೊಡ್ತವೆ. ಅಥವಾ ಅವುಗಳನ್ನೆಲ್ಲ ಬಿಟ್ಕೊಡ್ರಿ. ನಿಮಗೆ ನಿಮ್ಮ ಶರೀರದ ಮೇಲೆ ಭರವಸೆ ಬಹಳ, ನಿಮ್ಮ ಶರೀರದ ಮೇಲೆ ನಿಮಗೆ ಮೋಹ ಬಹಳ, ನಿಮ್ಮ ಸುಂದರ ಶರೀರ, ಶಕ್ತಿವಂತ ಶರೀರ ಇದೆ, ಅದರಿಂದ ನಾನು ಹೀಗಾದರೂ ಆನಂದ ಪಡಿತೀನಿ ಎಂದು ತಿಳ್ಕೊಂಡಿರಿ. ಆದರೆ ಈ ಶರೀರದ ಮೋಹದಲ್ಲಿ ಇರುವಾಗಲೇ ಒಂದೇ ಒಂದು ಹಲ್ಲು ನಿಮ್ಮ ಮಾತನ್ನು ಕೇಳಾದರೆ ದಿನವಿಡೀ ರಾತ್ರಿವಿಡೀ ಮೈಸಿ ನಿಮ್ಮನ್ನು ಅನಂತ ದುಃಖದಲ್ಲಿ ಮುಕ್ಕುತ್ತದೆ. ಶಾಂತಿಯ ಬದಲಾಗಿ ದುಃಖವನ್ನು ಹಲ್ಲು ಕೊಡ್ತಾ ಇದೆ, ಕಿವಿ ಕೊಡ್ತಾ ಇದೆ, ಕಣ್ಣುಗಳು ಕೊಡ್ತಾ ಇವೆ. 2 ಕಣ್ಣು ತಮ್ಮ ಕೆಲಸ ಬಿಟ್ಟು ಕೊಡ್ತವೆ. ಅಥವಾ ಲಂಬ ಹೊಡೆದು ಬಿದ್ದು ಅಂದರೆ ಅದು ಅನಂತ ನರಕ ದುಃಖವೇ, ನರಕ ಯಾತನೆ ಪ್ರಾರಂಭ ಆಯಿತು. ಹೀಗೆ ತನ್ನ ಶರೀರ ಮೇಲಿನ ಭರವಸೆಯಿಂದ ಆತ್ಮದ ಆನಂದವನ್ನು ಪಡಿತೀನಿ ಅಂದರೆ ಅದು ಸಾಧ್ಯ ಇಲ್ಲ. ಮನೆಯ ಭರವಸೆಯಿಂದ ಶಾಂತಿಯನ್ನು ಪಡಿತೀನಿ ಅಂದರೆ ಸಾಧ್ಯ ಇಲ್ಲ. ಮೃಷ್ಟಾನ್ನ ಭೋಜನವನ್ನು ಮಾಡಿ ಶಾಂತಿ ಪಡಿತೀನಿ ಅಂತ ಕೂಡ ಅದು ಸಾಧ್ಯ ಇಲ್ಲ. ಇಷ್ಟು ಉಣ್ಣೋದರಲ್ಲಿ ಇಷ್ಟು ಉಂಟ್ರಿ ಅಂದರೆ ಹೊಟ್ಟೆ ಉಬ್ಬಿ ದುಃಖಕ್ಕೆ ಕಾರಣವಾಗ್ತದೆ. ಅತಿಯಾದ ಮೃಷ್ಟಾನ್ನಗಳನ್ನು ದಿನದಿಂದ ಉಣ್ಣುತ್ತಾವಾದರೆ ಅಂದರೆ ಪಿತ್ತದಂತಹ ರೋಗ ಉಲ್ಬಣಿಸಿಕೊಳ್ಳುತ್ತದೆ. ಅಲ್ಸರ್ವಂತಹ ರೋಗಗಳಲ್ಲಿ ರೂಪಾಂತರ ಆಗ್ತದೆ. ಅದಕ್ಕೂ ಕೂಡ ಉಪಚಾರದಲ್ಲಾದೆ ಹೋಯಿತು ಅಂದರೆ ಕ್ಯಾನ್ಸರ್ನಲ್ಲಿ ಪರಿಣಾಮ ಆಗ್ತದೆ. ಅಥವಾ ಶಸ್ತ್ರಚಿಕಿತ್ಸೆಯಲ್ಲಿ ನಿಮ್ಮನ್ನು ಒಯ್ದು ನುಗ್ತದೆ. ನಿಮ್ಮಲ್ಲಿರುವ ಹಣವನ್ನು, ನಿಮ್ಮಲ್ಲಿರುವ ಧೈರ್ಯವನ್ನು ಎಲ್ಲ ಕಸಿದುಕೊಂಡು ಹಾಸಿಗೆ ಮೇಲೆ ಮಲಸ್ತದೆ. ಈ ಜಗತ್ತಿನಲ್ಲಿ ಯಾವ ವೈಭವ, ಯಾವ ವಿಷಯ, ಯಾವ ಭೋಗ, ಇವು ಯಾವುವೂ ಕೂಡ ಆನಂದಕ್ಕೆ ಕಾರಣವಿಲ್ಲ. ಅಂತೆ ಭೋಗೇ ರೋಗ ಭಯಂ, ಕುಲೇ ಚ್ಯುತಿ ಭಯಂ, ವಿದ್ಯೇಂದ್ರ ಮಹಾಭಯಂ, ಮಾನೇ ದೈನ್ಯ ಭಯಂ, ಭರೇ ರಿಪು ಭಯಂ, ರೂಪೇ ಜರಾಯಾಂ ಭಯಂ, ಸರ್ವೇ ವಸ್ತು ಭಯಾನ್ವಿತ ಭುವೀಂದ್ರಾಂ ವೈರಾಗ್ಯಮೇವ ಅಭಯಂ, ಜ್ಞಾನಮೇವ ಅಭಯಂ. ಹೀಗೆ ಜಗತ್ತಿನಲ್ಲಿ ಯಾವ ಅಧಿಕಾರ, ಯಾವ ಅಂತಸ್ಥ, ಯಾವ ಸ್ಥಾನಮಾನ, ಯಾವ ಭೋಗ ಭಾಗ್ಯ, ಯಾವ ಜನ ಸಂಗ್ರಹವನ್ನು ನೀವು ಮಾಡಿದರೂ ಕೂಡ, ಯಾವ ಭೋಗಗಳನ್ನು ಮೂಡರೂ ಕೂಡ ಪರಮ ಶಾಂತಿಯನ್ನು ಹೊಂದಲಾರನೆ ಆ ಇಂದ್ರಿಯಗಳನ್ನು ಮತ್ತಿಷ್ಟು ಚಪಲಾಗಿ ಇನ್ನಿಷ್ಟು ಕೊಡು ಎಂದು ಅವು ಹೊರಪಡಿಸ್ತಾವಲ್ಲದೇ ಅವು ಶಾಂತನಾಗಲಿಕ್ಕೆ ಸಾಧ್ಯವಿಲ್ಲ. ಜಗತ್ತಿನಲ್ಲಿರುವ ಭೋಗಗಳನ್ನು ಭೋಗಿಸುವುದರಿಂದ ಇಂದ್ರಿಯಗಳು ಎಂದೂ ಶಾಂತ ಆಗುವುದಿಲ್ಲ. ಮೃಷ್ಟಾನ್ನವನ್ನು ಕೊಡ್ತಾವಾದಂಗೆ ನಾಲಿಗೆ ಚಪಲಾಗ್ತದೆ. ಸುಂದರ ರೂಪಗಳನ್ನು ತೋರಿಸಿದ ಹಾಗೆ ಕಣ್ಣುಗಳು ಚಪಲಾಗುತ್ತವೆ. ಮಧುರ ಶಬ್ದಗಳನ್ನು ಕೇಳಿದ ಹಾಗೆ ಕಣ್ಣುಗಳು ಚಪಲಾಗುತ್ತವೆ. ಮೃದು ಸ್ಪರ್ಶವನ್ನು ಮಾಡಿದ ಹಾಗೆ ತೊಗಲು ಚಪಲಾಗುತ್ತದೆ. ಹೀಗೆ ಇಂದ್ರಿಯಗಳು ತಮ್ಮ ವಿಷಯಗಳಲ್ಲಿ ಚಪಲಾಗಿ ನಿಮ್ಮನ್ನು ಮತ್ತಿಷ್ಟು ಪ್ರವೇಶರನ್ನಾಗಿ ಮಾಡ್ತಾವಲ್ಲದೇ ಶಾಂತಿಯನ್ನು ಅವು ಕೊಡಲಿಕ್ಕೆ ಸಾಧ್ಯವಿಲ್ಲ. ಅಗಳಾಡುವ ನೀರಿನಲ್ಲಿ ಅಥವಾ ಅಗಳಾಡುವ ಕನ್ನಡಿಯಲ್ಲಿ ಹೇಗೆ ಮುಖವು ಸರಿಯಾಗಿ ಕಾಣುವುದಿಲ್ಲೋ ಹಾಗೆ ಚಂಚಲವಾಗಿರುವ ಇಂದ್ರಿಯಿಂದ ಮನಸ್ಸಿನಿಂದ ಕೂಡಲ್ಪಟ್ಟಂಥ ಮನುಷ್ಯ ತನ್ನ ಹೃದಯದಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನು, ಶಾಂತಿಯ ಪ್ರಾಪ್ತಿಯನ್ನು ಎಂದೂ ಮಾಡಿಕೊಳ್ಳುವುದಿಲ್ಲ.
ಆದ್ದರಿಂದ ಇಲ್ಲಿ ಶ್ವೇತಾಶ್ವತ ಋಷಿಗಳು ಈ ವೇದದ ರಹಸ್ಯವಾಗಲ್ಪಟ್ಟಂಥ ಉಪನಿಷತ್ತಿನಲ್ಲಿ ಹೀಗೆ ಉಪದೇಶವನ್ನು ಮಾಡಿದ್ದಾರಲ್ಲ, ಸೂಕ್ಷ್ಮಾತಿ ಸೂಕ್ಷ್ಮಂ ಕಲಿಲಶ್ಯ ಮಧ್ಯೆ ವಿಶ್ವಸ್ಯ ಸೃಷ್ಟಾರಂ ಅನೇಕ ರೂಪಂ ವಿಶ್ವಶ್ಚೇಕಂ ಪರಿವೇಷ್ಟಿತಾರಂ ಜ್ಞಾತ್ವಾ ಶಿವಂ ಶಾಂತಿಂ ಅತ್ಯಂತಮೇತಿ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಯಾವುದನ್ನು ಗ್ರಹಿಸಲು ಹೋಗಿ ವಾಣಿಯು ಹಿಂತಿರುಗಿ ಬರುತ್ತದೆಯೋ, ಮನಸ್ಸು ಹಿಂತಿರುಗಿ ಬರುತ್ತದೆಯೋ, ಬುದ್ಧಿಯೂ ಕೂಡ ಹಿಂತಿರುಗಿ ಬರುತ್ತದೆಯೋ, ಸರಸ್ವತಿಯು ಕೂಡ ನೇತಿ ನೇತಿ ನೇತೇತಿ ಎಂದು ಹಿಂತಿರುಗ್ತಾರೋ ಅಂತಹ ಸೂಕ್ಷ್ಮ ವಸ್ತು ಪರಮಾತ್ಮನಾಗಿದ್ದಾನೆ. ಇವರನ್ನು ವರ್ಣಿಸಲಿಕ್ಕೆ, ಈ ನಾಲಿಗೆಗೆ, ಈ ಮನಸ್ಸಿಗೆ ಚಿಂತಿಸಲಿಕ್ಕೆ, ಸರಸ್ವತಿಯು ಕೂಡ ಕೀರ್ತಿಸಲಿಕ್ಕೆ ಆಗಲಾರದೆ ಹಿಂತಿರುಗುವಷ್ಟು ಸೂಕ್ಷ್ಮವಾಗಿದೆ ಪರಮಾತ್ಮ ತತ್ವ, ಆತ್ಮತತ್ವ. ಬಲ್ಬ್ ಬೇಕಾದಷ್ಟು ದೊಡ್ಡದಿದೆ, ನಮ್ಮ ಯಂತ್ರ ಉಪಕರಣಗಳು ಬೇಕಾದಷ್ಟು ದೊಡ್ಡವೆ, ಆದರೆ ಅದರಲ್ಲಿ ಇರುವಂತಹ ವಿದ್ಯುತ್ತು ಅತಿ ಸೂಕ್ಷ್ಮ ಇದೆ. ಯಾವ ಚಸ್ಮಾದಿಂದ ಕಾಣುವುದಿಲ್ಲ, ಅದು ಯಾವ ಪರಿಗಣನೆಯಿಂದ ಕಾಣುವುದಿಲ್ಲ. ಅದಕ್ಕೆ ಒಂದು ಉಪಕರಣವನ್ನು ಹೇಗೆ ಉಪಯೋಗಿಸಿ ವಿದ್ಯುತ್ತನ್ನು ಗುರುತಿಸಬೇಕಾಗ್ತದೆಯೋ ಅದನ್ನು ಕೂಡ ಪ್ರಕಾಶ ರೂಪದಲ್ಲಿ ಗೋಚರಿಸುತ್ತೆ ಹೊರತಾಗಿ ಆ ವಿದ್ಯುತ್ತು ನಿಮಗೆ ಇದ್ದಕ್ಕಿದ್ದ ಹಾಗೆ ಗೋಚರಿಸುವುದಿಲ್ಲ. ಇದೇ ಇಷ್ಟು ಸೂಕ್ಷ್ಮವಾಗಿರುವಂತಹ ಶಕ್ತಿ ಎಂದಾಗ ಈ ಶಕ್ತಿಗಳು ಯಾರೆಲ್ಲೂ ವಾಸ ಮಾಡಿವೆಯೋ ಆ ಆತ್ಮ, ಆ ಪರಮಾತ್ಮ ಎಷ್ಟು ಸೂಕ್ಷ್ಮನಾಗಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳುವಾಗಿದೆ. ಇಷ್ಟು ಸೂಕ್ಷ್ಮನಾಗಿದ್ದಾನಲ್ಲ, ಅಮೀಬಾದ ಶರೀರದಲ್ಲಿಯೂ ಕೂಡ ವಾಸ ಮಾಡಿದ್ದಾನೆ. ಇಷ್ಟು ದೊಡ್ಡವನಾಗಿದ್ದಾನಲ್ಲ, ಆಕಾಶದ ಹೊರಗೂ ಆಕಾಶದ ಒಳಗೂ ಕೂಡ ಆತನ ವ್ಯಾಪ್ತಿ ಇದೆ. ಇಂತಹ ಅತಿ ಸೂಕ್ಷ್ಮನಾಗಿ ಮನಸ್ಸಿನಿಂದ ಚಿಂತಿಸಲು ಕೂಡ ಕಠಿಣವಾಗಿರುವ, ಬುದ್ಧಿಯಿಂದ ನಿಶ್ಚಯಿಸಲು ಕಠಿಣವಾಗಿರುವಂತಹ, ನೇತ್ರದಿಂದ ನೋಡಲಿಕ್ಕೆ ಕಠಿಣವಾಗಿರುವಂತಹ ತತ್ವ, ಸೂಕ್ಷ್ಮ ತತ್ವ ಪರಮಾತ್ಮನಾಗಿದ್ದಾನೆ. ಇಂತಹ ಈ ಪರಮಾತ್ಮನೇ ಶುದ್ಧ ಸಾತ್ವಿಕ ಮಾಯಾ ಉಪಾದಿಯಿಂದ ಕೂಡಿ ನೀವು ಹೇಗೆ ಈ ಕೇಳ್ತಾ ಕೊಡ್ತೀರೋ ನಿಮಗಿಂತಲೂ ಸರ್ವಜ್ಞನಾಗಿರುವಂತಹ ತತ್ವ ಒಳಗೂ ಹೊರಗೂ ಎಲ್ಲ ಕಡೆಗೂ ವ್ಯಾಪಿಸಿದೆ. ಹೀಗೆ ಎರಡೂ ರೀತಿಯಾಗಿ ಭಗವಂತನನ್ನು ತಿಳಿಸಬೇಕಾಗಿದೆ. ಒಂದು ಭಗವಂತನ ರೂಪ ನಿರಾಕಾರ, ನಿರ್ಗುಣ, ನಿರವಯವ, ಅಕರ್ತೃ, ಅಭಕ್ತೃ. ಇದು ಪರಮಾತ್ಮನ ಸತ್ಯ ರೂಪ. ಇನ್ನೊಂದು ಮಾಯಿಕ ರೂಪ, ಈ ಸೃಷ್ಟಿಗೆ ಕಾರಣೀಭೂತವಾದದ್ದು. ನಿಮ್ಮ ಹಾಗೆ ಒಂದು ಅಪಾರ ಸರ್ವವ್ಯಾಪಿಯಾಗಲ್ಪಟ್ಟಂತಹ ರೂಪ ಇದೆ. ಅದನ್ನೇ ಈಶ್ವರ ಎಂದು ಕರೀತಾ ಇದ್ದಾರೆ. ನೀವು ಹೇಗೆ ಜಾಗೃತರಿದ್ದೀರೋ, ನೀವು ಹೇಗೆ ನಾನು ಹೇಳುವ ತತ್ವವನ್ನು ಕೇಳುತ್ತಾ ಇದ್ದೀರೋ, ಅದೇ ರೀತಿಯಾಗಿ ಆ ಸತ್ಯ ತತ್ವ ಎಂಬುದು ಎಲ್ಲವನ್ನು ಅರಿಯುತ್ತಾ, ಎಲ್ಲವನ್ನು ಮಾಡಿಸುತ್ತಾ, ಎಲ್ಲರ ಹೊರಗೂ ವ್ಯಾಪಿಸಿಬಿಟ್ಟಿದೆ. ಮಾದೇವ ಹಂಗ ಬಿಟ್ಟು ಸಾವಕಾಶ ಬಿಟ್ಟು. ಇಂತಹ ಈ ತತ್ವವನ್ನು ತಿಳಿಯಲಿಕ್ಕೆ ನಿಮ್ಮ ಈ ಮನುಷ್ಯ ಜನ್ಮದ ಪ್ರಾಪ್ತಿ ನಿಮಗೆ ಆಗಿದೆ. ನೀವು ಎಲ್ಲಿದ್ದೀರೋ, ನೀವು ಯಾರಿದ್ದೀರೋ ನಿಮಗೇ ಗೊತ್ತಿಲ್ಲ. ನೀವು ನಾನು ರಾಮ, ಭೀಮ, ಸೋಮ ಮುಂತಾದ ಭ್ರಮೆಯಲ್ಲಿ ಕೂತ್ಕೊಂಡಿದ್ದೇನೆ. ನಾನು ಪುರುಷ ಸ್ತ್ರೀಯ ಎಂದು
ಸ್ಥೂಲ ಬುದ್ಧಿಯಿಂದ ಕೂಡಿದಾಗ ಅತಿ ಸೂಕ್ಷ್ಮವಾಗಿರುವಂತಹ ತತ್ವವನ್ನು ತಿಳಿಯುವುದು ಹೀಗೆ. ಆ ತತ್ವ ರೆಡಿ ನಿಮ್ಮೆಲ್ಲರ ಸ್ವರೂಪವನ್ನು ಧರಿಸಿ ನಿಮ್ಮೆಲ್ಲರ ಸ್ವರೂಪಕ್ಕೆ ಆಶ್ರಯವಾಗಿ ನಿಮ್ಮೆಲ್ಲರ ಒಳಗೂ ಹೊರಗೂ ಇರುತ್ತಾ ನೀವಾಗಿಯೂ ತಾನಾಗಿಯೂ ಇದೆ. ಆ ತತ್ವದ ಪರಿಶೋಧನೆ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯವಾಗಿದೆ. ಸೂಕ್ಷ್ಮಾತಿ ಸೂಕ್ಷ್ಮ ಕಲಿಲಶ ಮಧ್ಯೆ ತಾಯಿ ತಂದೆಗಳ ರೇಖೋರತ್ನಗಳ ಸಮ್ಮಿಶ್ರಣವಾಗಲ್ಪಟ್ಟಂಥ ಏಕತೆ ಸೂಕ್ಷ್ಮದಲ್ಲಿ ಸೂಕ್ಷ್ಮವಾಗಿರುವಂತಹ ತತ್ವ ಹೃದಯ ಪ್ರದೇಶದಲ್ಲಿ ವಾಸ ಮಾಡಿದೆ. ಅಥವಾ ಕಲೀಲ ರೂಪ ಹೋಗಲ್ಪಟ್ಟಂತಹ ಮೋಹ ರೂಪ ರಾಡಿಯಿಂದ ಕೂಡಲ್ಪಟ್ಟಂತಹ ಈ ಸಂಸಾರದಲ್ಲೆಲ್ಲ ಆ ಅತಿ ಸೂಕ್ಷ್ಮವಾಗಲ್ಪಟ್ಟಂತಹ ತತ್ವ ವಾಸಿಸಿದೆ. ನೀವು ಈಗಾಗಿರಿ, ನೀವು 50 ವರ್ಷದ ಈಚೆಗಡೆ ಆಗಿರಿ, ಇವತ್ತಿನಿಂದ ಏನು ಭರವಸೆ ಇಲ್ಲ. ಆದರೆ ಈ ತತ್ವ ಸದಾ ಇರುವುದಾಗಿದೆ. ಆ ಸದಾ ಇರುವ ತತ್ವವನ್ನು ನೀವು ಎಲ್ಲಿವರೆಗೆ ತಿಳಿದಿರೋ ಅಲ್ಲಿವರೆಗೆ ಶಾಂತಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಈ ವರ್ಷ ಇವರು ಸತ್ತರಾತ್ರಿ, ಮುಂದಿನ ವರ್ಷ ಮತ್ತೊಬ್ಬರು ಸತ್ತರಾತ್ರಿ, ಅಥವಾ ನಾಳೆಗೆ ನೀವು ಸತ್ತರ ಮತ್ತೊಬ್ಬರು. ಈ ವರ್ಷ ಈ ಮನೆ ಬಿದ್ದರಾತ್ರಿ, ಮುಂದಿನ ವರ್ಷ ಮುಂದಿನ ಮನೆ ಯಾರು ಕಾಲ ಮಾಡರಾತ್ರಿ. ಈ ವರ್ಷ ಇವರು ಮೋಸ ಮಾಡಿದ್ರೆ ದುಃಖಿತಾರೆ, ಮುಂದಿನ ವರ್ಷ ಮತ್ತೊಬ್ಬರು ಮೋಸ ಮಾಡಿದ್ರೆ ದುಃಖಿತಾರೆ. ಈ ವರ್ಷ ರೋಗ ಬಂದರೆ ದುಃಖಿತಾರೆ, ನಾಳೆ ಹಾರ್ಟ್ ಅಟ್ಯಾಕ್ ಆದರೆ ದುಃಖಿತಾರೆ. ಈ ದುಃಖ ಎಂಬುದು ಯಾರಿಗೂ ಬಿಡಲಿಲ್ಲ, ಬೆನ್ನೇ ಅದು. ಆದರೆ ಈ ಉಳಿದಂಥ ಎಲ್ಲ ಪ್ರಯತ್ನಗಳು ನಿಷ್ಫಲವಾಗಿವೆ. ಶಾಂತಿಗೋಸ್ಕರವಾಗಿ ಯಾವ ಯಾವ ಪ್ರಯತ್ನವನ್ನು ಮಾಡ್ತಾ ಇದ್ದೀರೋ ಅವೆಲ್ಲ ನಿಷ್ಫಲವಾಗಿವೆ. ಆ ಅಂತಿಮವಾಗಲ್ಪಟ್ಟಂತಹ ಒಂದಾನೊಂದು ಘಟನೆ ಪ್ರಸಂಗ ಯಾವ ರೀತಿಯಾಗಿ ಯಾವ ದುಃಖವನ್ನು ಹಾಕೊಂಡು ಬರ್ತದೆಯೋ ಗೊತ್ತಿಲ್ಲ. ಯಾರನ್ನು ವಿಮಾನದಲ್ಲೇ ಆರಿಸಿಬಿಡ್ತದೆ, ಯಾರನ್ನು ರೈಲಿನಲ್ಲೇ ಆರಿಸಿಬಿಡ್ತದೆ, ಯಾರನ್ನು ಮನೆಯಲ್ಲೇ ಆರಿಸಿಬಿಡ್ತದೆ, ಯಾರನ್ನು ವಿಷದಲ್ಲಿ, ಯಾರನ್ನು ಅಗ್ನಿಯಲ್ಲಿ, ಯಾರನ್ನು ಚೂರಿ ಚಾಕುಗಳಲ್ಲಿ ಆರಿಸಿಬಿಡ್ತದೆ. ಅಂತೂ ಇದು ಯಾವ ಮುಖವನ್ನು ಹಾಕಿ ಧಾವಿರ್ತದೆಯೋ ಎಂಬುದು ಗೊತ್ತಿಲ್ಲ. ಆದ್ದರಿಂದ ಇಲ್ಲಿಯವರೆಗೆ ನಾವು ಯಾವ ಶಾಂತಿಗೋಸ್ಕರವಾಗಿ ಪ್ರಯತ್ನಪರರಾಗಿದ್ದೋ ವಿಷಯಗಳನ್ನು ಸಂಗ್ರಹಿಸಿ ವಿಷಯಗಳನ್ನು ಉಪಭೋಗಿಸಿ ಆನಂದಿಸಲಿಕ್ಕೆ ಅವೆಲ್ಲ ವ್ಯರ್ಥ ಆಗಿದೆ. ಈ ಪ್ರಯತ್ನಕ್ಕೆ ಅರ್ಥ ಇಲ್ಲ, ವ್ಯರ್ಥ ಇದೆ. ಎಲ್ಲಿವರೆಗೆ ನಮಗೆ ತಳಾನೇ ಗೊತ್ತಿಲ್ಲ, ಎಲ್ಲಿವರೆಗೆ ಮೇಲೆ ಹಿಡಿಯುವಂಥ ಯಾವ ಆಶ್ರಯದೇ ಗೊತ್ತಿಲ್ಲ, ನಾವು ಎಲ್ಲಿ ಬದುಕಲಿದ್ದುವೆ ಎಂಬುದೇ ನಮಗೆ ಗೊತ್ತಿಲ್ಲ. ಅಂದರೆ ಇನ್ನು ನಮಗೆ ಶಾಂತಿ ದೊರೀಬೇಕೀಗ. ನಮ್ಮ ಪದಾನೇ ನಮಗಿಲ್ಲ, ನಮ್ಮ ವಿಳಾಸಿಗೆ ನಮಗಿಲ್ಲ, ಹಿಂದೆ ಹಿಡಿಲಿಕ್ಕೆ ಆಧಾರ ಇಲ್ಲ, ಮುಂದೆ ಹಿಡಿಲಿಕ್ಕೆ ಆಧಾರ ಇಲ್ಲ, ಕೆಳಗೆ ನಿಲ್ಲಲಿಕ್ಕೆ ಆಧಾರ ಇಲ್ಲ, ಮೇಲೆ ಯಾವುದಕ್ಕೂ ಆಶ್ರಯ ಮಾಡೋದಕ್ಕೆ ಯಾರು ಕೈ ಹಿಡಿಯೋದಿಲ್ಲ. ಇಂತಹ ಈ ಪ್ರಸಂಗದಲ್ಲಿ, ಇಂತಹ ಈ ಪ್ರಪಂಚದಲ್ಲಿ, ತಳಗುಳ ಇಲ್ಲದಂತಹ ಈ ಪ್ರಪಂಚದಲ್ಲಿ ನಿಂತು ತಿರುಗುವ ಚಕ್ರದ ಮೇಲೆ ನಿಂತೀವಿ ನಾವು. ಆ ಚಕ್ರ ಯಾವಾಗ ಭಾಷೆ ಆಗ್ತದೆ ಗೊತ್ತಿಲ್ಲ. ಪ್ರತಿಯೊಂದು ತಿರುಗು ಚಕ್ರ ಇದೆ, ನಿಮಗೆ ಗೊತ್ತಿದೆ. ಪ್ರತಿದಿನನಿತ್ಯ ಒಂದು ಸುತ್ತನ್ನು ತನ್ನ ಮೈ ತುಂಬ ಹಾಕೊಂಡು ವರ್ಷಕ್ಕೊಮ್ಮೆ ಸೂರ್ಯನನ್ನು ತಿರುಗುತ್ತದೆ, ಪ್ರದಕ್ಷಿಣ ಆಗ್ತದೆ ಸೂರ್ಯನಿಗೆ. ಇದು ತಿರುಗು ಚಕ್ರ ಮೇಲೆ ನಿಂತೀವಿ ನಾವು. ನಿಂತ ಭೂಮಿಯೂ ಸ್ಥಿರವಲ್ಲ, ನಾವು ಕುಳಿತಿರುವ ದೇಹವೂ ಸ್ಥಿರವಲ್ಲ, ನಾವು ನೋಡುವ ಕಣ್ಣೂ ಸ್ಥಿರವಲ್ಲ, ನಾವು ಊಹಿಸುವ ಮೂಗೂ ಸ್ಥಿರವಲ್ಲ, ಕೇಳುವ ಕಿವಿಯೂ ನಮ್ಮದಲ್ಲ, ಕೊಡು ತೆಗೆದುಕೊಳ್ಳುವ ಕೈಯೂ ನಮ್ಮಲ್ಲ, ಓಡಾಡುವ ಕಾಲುಗಳು ನಮ್ಮಲ್ಲ, ಚಿಂತಿಸುವ ಮನವೂ ನಮ್ಮದಲ್ಲ, ನಿಶ್ಚಯಿಸುವ ಬುದ್ಧಿಯೂ ನಮ್ಮದಲ್ಲ. ಇಷ್ಟ ಅಂತರಾಗಿರುವಂತಹ ನಾವುಗಳು ಶಾಂತಿಯನ್ನು ಹೊಂದಲಿಕ್ಕೆ ಹೇಗೆ ತಾನೇ ಸಾಧ್ಯ? ಇಷ್ಟಾಂತರಾಗಿರುವಂತಹ ವ್ಯಕ್ತಿ ತನ್ನ ಅಸ್ತಿತ್ವವನ್ನು, ತನ್ನ ಅಧಿಕಾರವನ್ನು ಇಡೀ ವಿಶ್ವದ ಮೇಲೆ ಸ್ಥಾಪಿಸಲಿಕ್ಕೆ ಮುಂದುವರಿತಾನೆ. ತಂದೆ ತನ್ನ ವಿಳಾಸ ಇಲ್ಲ, ತಿರುಗುವ ಚಕ್ರದ ಮೇಲೆ ನಿಂತಿದ್ದಾನೆ.
ಆ ಚಕ್ರ ಯಾವಾಗ ನಿಲ್ತದೆಯೋ, ಯಾವಾಗ ವೇಗವಾಗಿ ಓಡ್ತದೆಯೋ ಆಗಲೇ ಈತ ಹಾರಿ ಹೋಗ್ತಾನೆ. ದೇವರು ಚಕ್ರ ಗತಿ ನಿಂತಿತ್ತು, ಆಯುಷ್ಯ ಗತಿ ನಿಂತ್ಕೊಳ್ಳಿ ಹೊರಗೆ ಬಿದ್ದು ಬರ್ತಾನೆ. ಅಥವಾ ವೇಗವಾಗಿ ಓಡಿಲಿತ್ತು ಅಂದಾಗ ಕೂಡ ಈತನಲ್ಲಿ ಬ್ಯಾಲೆನ್ಸ್ ಔಟ್ ಆಗಿ ಜಗತ್ ಬರ್ತಾನೆ. ಆದ್ದರಿಂದ ಈ ಜಗತ್ತಿನಲ್ಲಿ ಯಾವ ವಿಷಯಗಳ ಸಂಗ್ರಹದಿಂದ, ಯಾವ ವಿಷಯಗಳ ಉಪಭೋಗದಿಂದ, ಯಾವ ಜನರ ಸಂಘದಿಂದ, ಯಾವ ಜನರ ಪ್ರೀತಿಯಿಂದ, ಯಾವ ಕಣ್ಣು ಕೈಗಾಲುಗಳಿಂದ, ಯಾವ ಭೋಗವಾಕ್ಯಗಳಿಂದ, ಯಾವ ಶರೀರದಿಂದ ಯಾರೂ ಕೂಡ ಇಲ್ಲಿಯವರೆಗೆ ಶಾಂತಿಯನ್ನು ಹೊಂದಿಲ್ಲ. ಯಾರು ಹೊಂದಿದ್ದಾರೆ? ಯಾರು ಈ ಶರೀರ ತನಗೆ ಸಾಧನಾ ರೂಪವಾಗಿ ದೊರೆತಿದೆಯೋ ಅಂತಹ ಶರೀರವನ್ನು ಭಗವಂತನ ಪ್ರಾಪ್ತಿಗೋಸ್ಕರವಾಗಿ ಯಾರು ಬಳಸಿದರು, ಉಪಯೋಗಿಸಿದರು, ಅಂಥವರು ಮಾತ್ರ ಜಗತ್ತಿನಲ್ಲಿ ಶಾಂತಿಯನ್ನು ತಿಳಿದರು. ಅವರನ್ನು ಈ ಮಹಾತ್ಮ ಎಂದು ಕರೀತಾ ಇದ್ದಾರೆ. ಉಳಿದವರು ಮಾತ್ರ ತಿರುಮೈ ಭೂಮಿ ಮೇಲೆ ನಿಂತು ಶಾಶ್ವತವಾದಂಥ ಶಾಂತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಭೂಮಿನೇ ತಿರುಗ್ತಾ ಇದೆ, ಭೂಮಿನೇ ಸ್ಥಿರ ಇಲ್ಲ, ಭೂಮಿನೇ ಆಕಾಶದಲ್ಲಿ ಅಂತರ ಇದೆ. ನಾವು ಇಲ್ಲಿ ಶಾಶ್ವತ ಸ್ಥಿರವಾಗಿರಲಿಕ್ಕೆ ಸಾಧ್ಯ ಇದೆ. ನಮ್ಮ ಶರೀರ ಅಂತರ ಇದೆ, ಇದು ಆಯುಷ್ಯದ ಮಾರ್ಗವನ್ನು ಕ್ರಮಿಸ್ತಾ ಇದೆ. ನಾವು ಅಂದ್ಕೊಂಡ್ರು ಕೂಡ ಅದು ತನ್ನ ಆಯುಷ್ಯದ ಯಾತ್ರೆಯನ್ನು ಮಾಡಲಿಕ್ಕೆ ಲಕ್ಷ್ಯದಲ್ಲಿಡ್ರಿ. ಸೂಕ್ಷ್ಮವಾಗಿ ಅದು ತನ್ನ ಆಯುಷ್ಯದ ಯಾತ್ರಾ ಮಾಡಲಿಕ್ಕೆ ಅಲ್ಲಿ ಹೋಗಿ ನಿಂತಾಗ ರಾಮ್ ಹೋಗಿ ಬರ್ತೀವಿ ಅಂತ ನಗುವ ಶರೀರ ನಿಮ್ಮ ಕೈ ಬಿಡ್ತದೆ. ಅದು ನೀವಾಗಿ ನಗ್ತಾ ಇದ್ದೀರಿ, ಇನ್ನೆಂತ ಆಶ್ಚರ್ಯ ಇದೆ ವಿಚಾರ ಮಾಡಬೇಕು. ಅದು ನೀವಲ್ಲ, ಆದರೂ ಕೂಡ ಅದು ನಿಮಗೆ ನಗು ಆಶ್ಚರ್ಯವನ್ನು ಉತ್ಪನ್ನ ಮಾಡಲಿಕ್ಕೆ ಅದು ಯಾರಿಗೂ ಏನೋ ಎಂಬ ಹಾಗೆ ಆಶ್ಚರ್ಯವನ್ನು ನಿಮಗೆ ಉತ್ಪನ್ನ ಮಾಡುತ್ತದೆ. ಆದರೆ ಇದು ಎಂಥ ಆಶ್ಚರ್ಯದಲ್ಲಿ ಸಿಲುಕು ಕುಳಿತೀವಿ ಎಂಬುದನ್ನು ಚಿಂತನೆ ಮಾಡಬೇಕು. ಸೂಕ್ಷ್ಮಾತಿ ಸೂಕ್ಷ್ಮಂ ಕೈಲಶ್ಯ ಮಧ್ಯೆ ವಿಶ್ವಸ್ಯ ಸೃಷ್ಟಾರಂ ಅನಂತ ರೂಪಂ ವಿಶ್ವೈಶೇಕಂ ಪರಿವೇಷ್ಟಿತಾರಂ ಜ್ಞಾತ್ವಾ ಶುಭಂ ಶಾಂತಿ ಅತ್ಯಂತಮೇತಿ. ಇಂತಹ ಈ ಭಗವತ್ ತತ್ವದ ಪರಿಜ್ಞಾನವನ್ನು ಯಾವನ್ನು ಪಡೆದುಕೊಂಡು ಅವನು ಪರಮ ಶಾಂತಿಯನ್ನು ಹೊಂದುತ್ತಾನೆ, ಉಳಿದವನು ಶಾಂತಿಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಈ ವೈಭವ, ಈ ಸುಖ, ಈ ಸಂವೇದನೆಗಳಿಂದ ಶಾಂತಿ ದೊರೆತಿತ್ತಂದರೆ ಬುದ್ಧ ಭಗವಂತನು ತನ್ನ ರಾಜ್ಯವನ್ನು ತೊರೆದು ಘೋರವಾದಂತಹ ಪ್ರಾಂತವನ್ನು, ಅರಣ್ಯ ಪ್ರದೇಶವನ್ನು ಪ್ರವೇಶ ಮಾಡ್ತಾ ಇರಲಿಲ್ಲ. ಬುದ್ಧನ ಒಂದಾನೊಂದು ಚರಿತ್ರೆಯಲ್ಲಿ ನಾನು ಓದಿದ್ದೇನೆ. ಅದು ಸತ್ಯವೋ ಸುಳ್ಳು ಅವರಿಗೆ ಬಿಟ್ಟದ್ದು, ಬರೆದವರಿಗೆ. ಆದರೂ ಅದರಲ್ಲಿ ಕೆಲವೊಂದು ಸಾರಿ ಬುದ್ಧನು ಅನ್ನ ಸಿಗಲಾರದೆ ತಾನೇ ಮಾಡಲ್ಪಟ್ಟಂತಹ ಮಲಮೂತ್ರಗಳನ್ನು ತಾನೇ ಭುಂಜಿಸಿದ್ದಾನೆ, ತಾನೇ ಓದಿದ್ದಾನೆ ಎಂದು ಬರೆಯಲ್ಪಟ್ಟಿದೆ. ಆದಾಗ ದನಗಳ ಸಗಣಿಯನ್ನು ತಿನ್ನುವುದು, ಘಟಾದ ನೀರನ್ನು ಕುಡಿಯುವುದು, ತನ್ನ ಮಲವನ್ನೇ ತಾನು ಉಣ್ಣುವುದು, ಹೀಗೆ ಮಾಡಿದ್ದಾನೆ. ತಾನು ರಾಜಕುಮಾರ, ಅಪ್ಪ ರಾಜಿದ್ದಾನೆ, ಆತನ ರಾಜ್ಯ ಶೂನ್ಯಾಗಿ ಬಿದ್ದಿದೆ, ಅಧಿಕಾರಿ ಇಲ್ಲದಾಗ. ಆದರೆ ತಾನು ಅಂಥದ್ದೆಲ್ಲ ಒಂದು ಅರಣ್ಯದಲ್ಲಿ ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ರಾಜ್ಯದ ವೈಭವವನ್ನು ಉಳಿಲಿಕ್ಕೆ ಆತನ ಮನಸ್ಸು ಎಳಿತಾ ಇಲ್ಲ. ಇದಕ್ಕೆ ಕಾರಣ ಅಂತಹ ಭೋಗಗಳನ್ನು ಭುಂಜಿಸಿ ಅರಣ್ಯದಲ್ಲಿ ಬಿದ್ದರೂ ಕೂಡ ಬಿದ್ದೀನಿ. ಆದರೆ ನನ್ನ ಪ್ರಶ್ನೆಗೆ ನಾನು ಸಮಾಧಾನ ಬರೀಬೇಕಾಗಿದೆ. ಈ ಸಮಾಧಾನ ರಾಜ್ಯವೈಭವದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ರಾಜ್ಯವೈಭವ ಒಮ್ಮೆ ನನ್ನ ಆಯುಷ್ಯ ಮುಗಿದ ಬಳಿಕ ವಿನಾಶ ಆಗುವೆ. ಆ ವಿನಾಶವಾಗುವಂಥ ರಾಜ್ಯವೈಭವದಲ್ಲಿ ಕುಳಿತಾದರೂ ನಾನು ಸಾಯುವವನೇ ಇದ್ದೇನೆ. ಕೊನೆಗೆ ಸಾವು ಎಂಬ ಒಂದು ಪ್ರಸಂಗ ಎದುರಿಗೆ ಬಂದೇ ಬರ್ತದೆ. ಆದರೆ ಇರುವುದರಲ್ಲಿ ನಾನು ಸತ್ಯದ ಪರಿಶೋಧನೆ ಮಾಡಬೇಕು ಎಂಬ ಭಾವನೆಯಿಂದ ಕೆಲವೊಮ್ಮೆ ಉಪವಾಸವೇ ಕಾಲ ಕಳೆದ, ಕೆಲವೊಮ್ಮೆ ಏನೇನೋ ತಿಂದ ಕಾಲ ಕಳೆದ ಎಂದು ಬರೆದದ್ದು ಓದಿ ಆ ಅನುಭವವನ್ನು ಅನೇಕರಿಗೆ ನಾನು ತೋರಿಸಿದ್ದೇನೆ. ಅಂತಹದನ್ನು ಉಂಟು ಯೋಗವನ್ನು ಮಾಡುವುದನ್ನು ಮಹಾತ್ಮರು ಸ್ವೀಕಾರ ಮಾಡ್ತಾರಲ್ಲದಲ್ಲಿ ಭೋಗದಲ್ಲಿ ಬಿದ್ದು ಭೋಗಗಳನ್ನು ಉಂಟು ಆನಂದ ಪಡೆಯಲಿಕ್ಕೆ ಸ್ವೀಕಾರ ಮಾಡೋದಿಲ್ಲ. ಯಾಕಂದರೆ ಇದು ವ್ಯಾಪ್ತ ಇದೆ, ಬುಡ ಇಲ್ಲದಂತಹ ಗಳಿಗೆ ಇದು ಯಾವಾಗ ಹೊರಡುತ್ತದೆ, ಎಲ್ಲಿ ಬರುತ್ತದೆ ಗೊತ್ತಿಲ್ಲ. ಸಮುದ್ರದ ಮೇಲಿರುವಂತಹ ತೂತು ಬಿದ್ದಂತಹ ಹಡಗಿದ್ದಂಗ ಯಾವಾಗ ಅದರಲ್ಲಿ ನೀರು ಸೇರ್ತದೆ, ಯಾವಾಗ ಹಡಗು ಬರುತ್ತದೆ ಗೊತ್ತಾಗೋದಿಲ್ಲ. ಅದರೊಳಗೆ ನೀರು ಪಾರಾಗಲಿಕ್ಕೆ ದಾರಿಯೂ ಇಲ್ಲ. ಇಂತಹ ಭಯಾನಕವಾಗಲ್ಪಟ್ಟಂತಹ ವಿಷಮ ಪ್ರಸಂಗ ನಮ್ಮ ಎದುರಿನಲ್ಲಿದೆ.
ಯಾವಾಗ ನಮ್ಮ ಶರೀರಗಳು ನೆಲಕ್ಕೆ ಬೀಳ್ತವೋ, ಯಾವಾಗ ಹೃದಯ ಘಾತ ಉತ್ಪತ್ತಿಯಾಗುತ್ತದೆಯೋ, ಯಾವಾಗ ಪ್ಯಾರಲೈಸ್ದಂತಹ ರೋಗ ಉತ್ಪತ್ತಿಯಾಗುತ್ತದೆಯೋ, ಯಾವಾಗ ಬುದ್ಧಿ ಭ್ರಮಣೆಯಾಗುತ್ತದೆಯೋ, ಯಾವಾಗ ಭಯಾನಕವಾಗಿರತಕ್ಕಂಥ ಏಡ್ಸ್ದಂತಹ ರೋಗಗಳು ಶರೀರದಲ್ಲಿ ಪ್ರವೇಶ ಆಗ್ತವೆಯೋ ಒಂದೂ ತಿಳಿಯುವುದಿಲ್ಲ. ಇಂತಹ ಅಶಾಶ್ವತವಾಗಿರುವಂಥ ಜೀವನವು ಕೂಡ ಸ್ವಲ್ಪ ದಿನದವರೆಗೂ ಕೂಡ ಸಮಾಧಾನದಿಂದ ಕಳೀತೀವಿ ಎಂದು ಹೇಳಿಕೆ ಆಗುವುದಿಲ್ಲ. ಅದರ ಮೇಲೆ ಇಂಥ ಎಲ್ಲ ಪಿಶಾಚಗಳು ಬೆನ್ನಲ್ಲಿದಾಗೆ ರೋಗಗಳು, ಶೋಕಗಳು, ದುಃಖಗಳು, ಬಡತನಗಳು, ಚಿಂತೆಗಳು, ವ್ಯಾಮೋಹಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಒಬ್ಬನಿಗೆ ಸಾವಿರಾರು ಸೊಳ್ಳೆಗಳು ಮೈ ಮೇಲೆ ಬಿದ್ದು ಕಚ್ಚುವ ಹಾಗೆ ಅನಂತ ರೋಗ, ಚಿಂತೆ, ಬಡತನ, ವ್ಯಸನ, ಕಾಮ, ಕ್ರೋಧ, ಲೋಭ ಇಂಥ ಹಲವು ಶತ್ರುಗಳು ತನ್ನನ್ನು ಮುತ್ತಿಬಿಟ್ಟಿವೆ. ಅಂತಹ ಶತ್ರುಗಳಿಂದ ಕೂಡಿ ಸಹಜವಾಗಿ ಸುಖದಿಂದ ಭೂಮಿ ಮೇಲೆ ಕಾಲಕ್ಕೆ ಯಾರಿಗೆ ತಾನು ಸಾಧ್ಯ ಆಗಿತ್ತು? ಯಾವ ಶ್ರೀಮಂತನು ಸುಖದಿಂದ ಹೋದಾನಿಲ್ಲಿಂದ? ಯಾವ ಶಕ್ತಿವಂತನು, ಯಾವ ವೈಭವಂತನು ಇಲ್ಲಿ ಸುಖದಿಂದ ಕಾಲ ಕಳೆಯಲಿಕ್ಕೆ ಸಾಧ್ಯ ಇದೆ? ಯಾವನೋ ಸುಖದಿಂದ ಕಾಲ ಕಳೀತಾ ಇದ್ದೀನಿ ಅಂತ ಇದ್ದರೂ ಕೂಡ ಅದು ಆತನ ಭ್ರಮೆಯಾಗಿದೆ ಅಲ್ಲದಲ್ಲಿ ಅವನು ಸುಖವನ್ನು ಪಡೀತಾ ಇಲ್ಲ. ಕೆಲವೇ ದಿನದಲ್ಲಿ ಅಳಿಕೆ ಪ್ರಾರಂಭ ಮಾಡ್ತಾನೆ. ಅಯ್ಯೋ ಅಯ್ಯೋ ಎಂದು ರೋದನೆಯನ್ನ ಸ್ವಲ್ಪ ದಿನಗಳಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆದ್ದರಿಂದ ಇಂತಹ ದುಃಖದ ಅಪಮಾನದಿಂದ ನಿವೃತ್ತನಾಗಬೇಕಾಗಿತ್ತು ಅಂದರೆ ತನ್ನ ಕೈ ಬಿಡುವಂತಹ ದೇಹದ ಮೇಲೆ ವಿಶ್ವಾಸ ಬಿಟ್ಟುಕೊಡ್ರಿ, ತನ್ನ ಕೈ ಬಿಡುವಂತ ಕಣ್ಣುಗಳ ಮೇಲಿನ ವಿಶ್ವಾಸ ಬಿಟ್ಟುಕೊಡ್ರಿ, ಕಿವಿ ಮೇಲಿನ ವಿಶ್ವಾಸ ಬಿಡ್ರಿ, ನಾಲಿಗೆ ಮೇಲಿನ ವಿಶ್ವಾಸ ಬಿಟ್ಟುಕೊಡ್ರಿ, ಇಂದ್ರಿಯಗಳ ಮೇಲಿನ ವಿಶ್ವಾಸವನ್ನು ಬಿಟ್ಟುಕೊಟ್ಟು ಭಗವಂತನಲ್ಲಿ ಆಸಕ್ತನಾಗಿ ಭಗವಂತನಲ್ಲಿ ವಿಶ್ವಾಸ ಇಟ್ಟು ಪರಮೇಶ್ವರ ಹೇಗೋ ಬಂದಿದ್ದೀನಿ. ಅಜ್ಞಾನ ಯದಿವಾಜ್ಞಾನ ಯತ್ಕಿಂಚಿತ್ ಕುರುತೆ ನರ ತತ್ಸರ್ವಂ ಭಗವಾನೇವ ಕುರುತೆ ಯೋಗ ಮಾಯ. ಹೇ ದೇವರೇ, ನಾನು ಜ್ಞಾನದಿಂದ ಏನೇನು ಮಾಡುವ ಅದು ನಿನಗೆ ಗೊತ್ತು. ಆ ಕರ್ಮಗಳೆಲ್ಲ ನನ್ನಿಂದಾಗಿಲ್ಲ, ನಿನ್ನ ಯೋಗ ಮಾಯಿಂದ ಆಚರಿಸಲ್ಪಟ್ಟಿವೆ. ಆದ್ದರಿಂದ ನನ್ನನ್ನು ನಿನಗೆ ಸಮರ್ಪಿಸ್ತಾ ಇದ್ದೀನಿ. ನನ್ನ ಕರ್ಮ ಸಹಿತವಾಗಿ ನನ್ನನ್ನು ನೀನು ನಿನ್ನ ಪುತ್ರನೆಂದು ಎತ್ತಿಕೊಳ್ಳು, ನಿನ್ನ ಪುತ್ರಿಯೆಂದು ಎತ್ತಿಕೊಂಡು ನನ್ನನ್ನು ನಿನ್ನ ಸ್ವರೂಪಾನಂದದಲ್ಲಿ ಒಂದು ಮಾಡಿಕೊಳ್ಳು ಎಂದು ಭಗವಂತನಿಗೆ ಶರಣಾಗತರಾಗಲಿ. ಮೊದಲು ಇಲ್ಲಿ ಪ್ರಥಮದಲ್ಲಿ ಶರಣಾಗುವ ಭಗವಂತ ಇದು ನೀವೆಲ್ಲರೂ ಹೇಗಿದ್ದೀರೋ ಹಾಗೇ ಇಲ್ಲೆಲ್ಲ ವಾಸ ಮಾಡಿದ್ದಾನೆ, ಅರಿತಾ ಇದ್ದಾನೆ, ಕೇಳ್ತಾ ಇದ್ದಾನೆ, ಎಲ್ಲದಕ್ಕೂ ಕಾರಣೀಭೂತನಾಗಿದ್ದಾನೆ. ನಿರಾಕಾರನು ಸಗುಣವಾಗಿ ಸರ್ವರ ಕರ್ಮ ಧರ್ಮಗಳನ್ನೆಲ್ಲ ಲಿಪಿ ಮಾಡ್ತಾ ಇದ್ದಾನೆ. ಅದಕ್ಕನುಗುಣವಾಗಿ ಭೋಗಗಳನ್ನು ಕೊಡ್ತಾ ಇದ್ದಾನೆ, ದೇಹಗಳನ್ನು ಕೊಡ್ತಾ ಇದ್ದಾನೆ. ಅಂತಹ ಸರ್ವ ಸಮರ್ಥ ಶಕ್ತಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಲ್ಲೆಲ್ಲ ಕಣಕಣಗಳಲ್ಲೆಲ್ಲ ವಾಪಿಸಿಬಿಟ್ಟಿದೆ. ಅಂಥವನಿಗೆ ಮೊದಲು ಶರಣಾಗತನಾಗಲಿ. ಅವನನ್ನು ನೀವು ಗುರುವಿನಲ್ಲಿ ನೋಡ್ರಿ, ಲಿಂಗದಲ್ಲಿ ನೋಡ್ರಿ, ಆರಾಧ್ಯ ಮೂರ್ತಿಗಳಲ್ಲಿ ನೋಡ್ರಿ, ಎಲ್ಲೋ ನೋಡಿ ಆ ದೇವನ ಪೂಜೆಯನ್ನು ಮೊದಲು ಪ್ರಾರಂಭ ಮಾಡ್ರಿ. ಪೂಜೆ ಅಂದರೆ ಕೇವಲ ವಿಭೂತಿ, ಹೂವ, ಪತ್ರೆ, ನೀರಿನಿಂದಲ್ಲ, ನಿಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಆತನಲ್ಲಿ ಮರೆತು ಬಿಡ್ರಿ. ಇದು ಮುಖ್ಯವಾಗಿರುವ ಪೂಜೆ. ಆನಂತರ ಉಳಿದ ಸರ್ಕಾರಗಳು ಪರಮಾತ್ಮನಿಗೆ ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳ್ರಿ. ಇವನು ಸಗುಣ ಪರಮಾತ್ಮ. ಈ ಸಗುಣ ಪರಮಾತ್ಮನ ಜ್ಞಾನವನ್ನು ಮೊದಲು ಮಾಡಿಕೊಳ್ಳ್ರಿ, ಅವನಿಗೆ ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳ್ರಿ. ಆವಾಗ ನಿಮಗೆ ಪರಮ ಶಾಂತಿಯ ಭಾಗ್ಯತೆ ದೊರೆಯುತ್ತದೆ. ನಿಮ್ಮ ಹೃದಯದಲ್ಲಿ ವೈರಾಗ್ಯ ಉತ್ಪತ್ತಿಯಾಗುತ್ತದೆ. ನಿಮ್ಮ ಇಂದ್ರಿಯಗಳೆಲ್ಲ ನಿಮ್ಮ ಅಧೀನಕ್ಕೆ ಬರ್ತವೆ. ನಿಮ್ಮ ಮನಸ್ಸು ನೀವು ಹೇಳಿದ ಹಾಗೆ ಕೇಳುತ್ತದೆ. ಬುದ್ಧಿ ಸತ್ಯವಾದಂತಹ ನಿಶ್ಚಯ ನಿರ್ಧಾರವನ್ನು ಮಾಡುತ್ತದೆ. ಭಗವಂತನ ಕೃಪೆಯಿಂದ ಇಂತಹ ಸೌಭಾಗ್ಯ ದೊರೆತಾಗ ಭಗವಂತನಿಗೆ ಹೇಳುವ ಹಾಗೆ ಮಜ್ಜಿದ್ದ ಮಗ್ಗದ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಯ ಮಾಂ ನಿತ್ಯಂ ತುಷ್ಯಂತಿ ಚರ್ವಂತಿ ಚ ತೇಷಾಂ ಸದಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿ ತೇಷಾಂ ಏವಾನುಕಂ ಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ತು ಜ್ಞಾನದೀಪೇನ ಭಾಸ್ವತಃ. ಯಾರು ಸಂಪೂರ್ಣವಾಗಿ ನನಗೋಸ್ಕರವಾಗಿ ಬದುಕುತ್ತಾ ಇದ್ದಾರೋ, ಸಂಪೂರ್ಣ ತಮ್ಮನ್ನು ನನಗೆ ಅರ್ಪಣೆ ಮಾಡಿಕೊಂಡಿದ್ದಾರೋ, ಯಾರು ನನ್ನ ಗುಣ ಸಂಕೀರ್ತನ
ಕಲ್ಪನೆಯಲ್ಲಿ ನನ್ನ ಸ್ವರೂಪ ಚಿಂತನೆಯಲ್ಲಿ ಮಗ್ನರಾಗಿದ್ದಾರೋ ಅಂಥವರ ಹೃದಯದ ಕತ್ತಲೆಯನ್ನು ನಾಶ ಮಾಡುವ ಸಲುವಾಗಿ ನಾನು ಅವರ ಹೃದಯದಲ್ಲಿ ಜ್ಞಾನ ಜ್ಯೋತಿಯನ್ನು ಬೆಳಗಿಸುತ್ತೇನೆ. ಆ ಜ್ಞಾನ ಜ್ಯೋತಿಯಲ್ಲಿ ಭಗವಂತ ಪ್ರದಕ್ಷಿಣಾಗುತ್ತಾನೆ. ಸಗುಣ ಬ್ರಹ್ಮ, ನಂತರ ನಿರ್ಗುಣ ಬ್ರಹ್ಮ. ಅಂತಹ ಆ ದೇವನನ್ನ ಅರಿಯುವುದೇ ಪರಮ ಶಾಂತಿಯ ಮುಖ್ಯವಾಗಿರುವ ಸಾಧನೆಯಾಗಿದೆ ಎಂದು ಸೂಕ್ಷ್ಮಾತಿ ಸೂಕ್ಷ್ಮಂ ಕಲಿಲಶ ಮಧ್ಯೆ ವಿಶ್ವಸ್ಯ ಸೃಷ್ಟಾರ ಅನೇಕ ರೂಪಂ ವಿಶ್ವಶ್ಚೇಕಂ ಪರಿವೇಕಿತಾರಂ ಜ್ಞಾತ್ವಾ ಸ್ವಂ ಶಾಂತಿ ಅತ್ಯಂತ ಮೇತಿ ಎಂದು ಹೇಳ್ತಾ ಇದ್ದಾರೆ ಶ್ವೇತಾಶ್ವತರ ಋಷಿಗಳು. ಇಂತಹ ದೇವನನ್ನು ಅರಿತಾಗ ಪರಮಶಾಂತಿ ದೊರೆಯುತ್ತದೆ ಅಲ್ಲದೆ ಈ ಉಳಿದ ಹಾಳಾಗಿ ಬಿದ್ದು ಪಳೆತು ನಾಶ ಆಗಿ ಹೋಗುವ ಜನಸಂಘದಿಂದಾಗಲಿ, ಬಿದ್ದು ಒಡೆದು ಹೋಗುವ ಮನೆಮಾರುಗಳಿಂದಾಗಲಿ, ಮತ್ತೊಬ್ಬರ ಕೈ ಮತ್ತೊಬ್ಬರ ಜೀವನ ಸೇರುವ ಧನ ದ್ರವ್ಯದಿಂದಾಗಲಿ ಈ ಪರಮಶಾಂತಿ ಎಂಬುದು ದೊರಕಲಿಕ್ಕೆ ಸಾಧ್ಯ ಇಲ್ಲ. ಈ ಶ್ರೀಮಂತಿಗೆ, ಈ ಬಡತನ, ಈ ಅಧಿಕಾರ, ಈ ಅಂತಸ್ಥ, ಈ ದೊಡ್ಡ ಸ್ಥಾನ, ಈ ಸಣ್ಣ ಸ್ಥಾನ, ಶಕ್ತಿವಂತಿಕೆ, ಶಕ್ತಿಹೀನತೆ ಇವೆಲ್ಲ ಪಾತ್ರಗಳುಂಟು. ನಾವು ಮಾಡಲ್ಪಟ್ಟಂಥ ಕರ್ಮಕ್ಕನುಗುಣವಾಗಿ ಇವೆಲ್ಲ ಪಾತ್ರಗಳು ಪ್ರಾಪ್ತಿಯಾಗಿವೆ. ಈ ಪಾತ್ರಗಳನ್ನು ಕುರಿತು ತಾರತಮ್ಯಗಳನ್ನು ಎಣಿಸಲಾಗದೆ ಸತ್ಯವಾಗಲ್ಪಟ್ಟಂಥ ಪರಮಾತ್ಮ ತತ್ವವನ್ನು ಸಂಪೂರ್ಣರು ಎಲ್ಲರೂ ಕೂಡಿ ಶರಣಾಗತರಾಗಿ ಆ ಸಂಪೂರ್ಣ ತತ್ವದ ಪ್ರಾಪ್ತಿಯನ್ನು ಮಾಡಿಕೊಳ್ಳಬೇಕಾಗಿದೆ. ಯಾವಾಗ ನೀವು ಈ ಸಂಪೂರ್ಣ ತತ್ವದ ಪ್ರಾಪ್ತಿಯನ್ನು ಮಾಡಿಕೊಂಡ್ರು ಆವಾಗ ನೀವು ಸ್ವತಃ ಬ್ರಹ್ಮರೂಪರಾಗುತ್ತೀರಿ. ಯಾಕಂದರೆ ಮಮೈಮಾಂಶೋ ಜೀವಲೋಕೆ ಜೀವಭೂತ ಸನಾತನ. ಈ ದೇಹದಲ್ಲಿ ವಾಸಿಸಲ್ಪಟ್ಟಂಥ ಆತ್ಮರೂಪದಲ್ಲಿ ನಾನೇ ಪ್ರವೇಶ ಮಾಡಿದ್ದೇನೆ ಎಂದು ದೇವರು ಹೇಳ್ತಾನೆ. ಯಾವಾಗ ಜೀವಾತ್ಮನು ತನ್ನನ್ನು ತಾನು ಅರಿದು ತನ್ನನ್ನು ತಾನು ಅರಿಯುವುದಂದರೆ ಭಗವಂತನನ್ನು ಅರಿಯುವುದಾಗಿದೆ. ಭಗವಂತನನ್ನು ಅರಿಯುವುದಂದರೆ ತನ್ನನ್ನು ತಾನು ಅರಿಯುವುದಾಗಿದೆ. ತಾನು ಭಗವಂತನಲ್ಲಿ ಒಂದಾಗಿ ಪರಮ ಶಾಂತಿಯ ಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತಾನೆ. ಅರಿದೊಡೆ ದೇವನಿ, ಮರೆದೊಡೆ ಜೀವನು. ನಿನ್ನನ್ನು ಮರೆತೆ ಭೋಗದಲ್ಲಿ ಬಿದ್ದಿ ಅಂದರೆ ನೀ ಜೀವನಾಗಿ ಜನ್ಮಮರಣ ಚಕ್ರವನ್ನು ಸುತ್ತುವವನೇ. ಅರುತಿ ಅಂದರೆ ಭಗವಂತನಲ್ಲಿ ಒಂದಾಗುತ್ತಿ. ಅರಿದೊಡೆ ಮುಕ್ತನು ಭವಪಾಶದಿಂದ, ಮರೆದೊಡೆ ಸಂಸಾರಿ. ಭೋಗಿಯಾಗಿ ಜನ್ಮಮರಣ ಚಕ್ರವನ್ನು ಸುತ್ತುತ್ತಿ. ಅರಿದರೆ ಪಾಪ ಪುಣ್ಯ ಕರ್ಮಗಳಿಗೆಲ್ಲ ಸಾಕ್ಷಿಯಾದಂಥ ಶಿವನು ನೀನು. ಮರೆದರೆ ಕರ್ಮಿ ನೀನು. ಕರ್ಮದ ಫಲವನ್ನು ಉಣ್ಣಲಿಕ್ಕೆ ಜನ್ಮ ಮರಣವನ್ನು ಸುತ್ತುವವನು ನೀನಾಗುತ್ತೆ. ಅರಿದೊಡೆ ಸದಾ ತೃಪ್ತ ನೀನು. ನಿನಗಲ್ಲಿ ಹೊಟ್ಟೆ ಇಲ್ಲ, ನಿನಗಲ್ಲಿ ಹಸಿವಿಲ್ಲ, ನಿನಗಲ್ಲಿ ಯಾವ ನೋವು ನಲಿಕೆಗಳಿಲ್ಲ, ನಿನಗೆ ದೇಹ ಇಲ್ಲ, ನಿನಗೆ ಆಕಾರ ಇಲ್ಲ, ನಿನಗೆ ವಿಕಾರ ಇಲ್ಲ, ನಿನಗೆ ಜನ್ಮ ಇಲ್ಲ, ನಿನಗೆ ಮರಣ ಇಲ್ಲ. ಆದರೆ ಸದಾ ತೃಪ್ತ ಪರಮಾತ್ಮ ನೀನು ಅರಿದೊಡೆ. ಮರೆದಾಗ ಕರ್ತೃನು ಭೋಕ್ತೃನು ನೀನು. ಮರೆತೆ ಅಂದರೆ ಮಾಡಿದ ಕರ್ಮದ ಫಲವನ್ನು ನೀವು ಹೊಂದಬೇಕಾಗ್ತದೆ. ಅರಿತರೆ ಮಂಗಳಾತ್ಮಕನಾಗಲ್ಪಟ್ಟಂಥ ಶಿವನು ನೀನು, ಮಹಾಮಂಗಳ ಸ್ವರೂಪನು. ಮರತಿ ಅಂದರೆ ನೀನು ಅಮಂಗಳನು, ಮಲಿನನು, ತಾಯಿ ತಂದೆಗಳ ಮಲಮೂತ್ರದಿಂದ ರಚಿತವಾಗಲ್ಪಟ್ಟಂಥ ಶರೀರನು ನೀನು. ಅರಿತೊಡೆ ಮಂಗಳ ಸ್ವರೂಪ ಶಿವನು, ಮರೆತರೆ ತಾಯಿ ತಂದೆಗಳ ವಲಸೆಯಿಂದ ಉತ್ಪತ್ತಿಯಾಗಲ್ಪಟ್ಟಂತಹ ದೇಹನು. ಅರಿತೊಡೆ ಆನಂದನು, ಮರೆತೊಡೆ ಸದಾ ದುಃಖಿಯು. ನಿನ್ನನ್ನು ನೀನು ಅರಿತೊಡೆ ಅರು ರೂಪ, ಚೈತನ್ಯ ಸ್ವರೂಪ, ಮರೆತೊಡೆ ಅತಿ ಮೂಢನು. ಅರಿತರೆ ಸದ್ರೂಪ ಪರಮಾತ್ಮನು, ಮರೆತರೆ ಹುಟ್ಟು ಸಾವಿನಲ್ಲಿ ಸಿಲುಕಿದ ವಿಕೃತ ಜೀವನು ದೇಹನು ನೀನು. ಅರಿತೊಡೆ ಅಜನು ನೀನು ಎಂದು ಹುಟ್ಟಲಾದಂತಹ ಭಗವಂತನು ನೀನು. ಮರೆತೊಡೆ ಹುಟ್ಟು ಸಾವಿನ ದೇಹವು ನೀನು. ಅರಿತೊಡೆ